ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇರೋದು ನಮ್ಮ ನಾಗಮ್ಮನ ದೇವಸ್ಥಾನ, ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ಹೂವಂಡಹಳ್ಳಿ. ಇಲ್ಲಿ ಹೊಸದಾಗಿ ನಾವು ರೆಡಿ ಮಾಡಿರುವ ದೇವಸ್ಥಾನ. ನಾನಿವಾಗ ಏನು ತೋರಿಸ್ತಾ ಇದ್ದೀನಂದರೆ, ಇಲ್ಲಿ ನನ್ನ ಮುಂದ್ಗಡೆ ನಾನು ಹೋಗ್ತಾ ಇದ್ದೆ, ನನ್ನ ಮುಂದ್ಗಡೆ ನೋಡು, ಇಲ್ಲಿ ಹಳ್ಳ ಬಿದ್ದೈತಲ್ಲ, ದೇವಸ್ಥಾನ ಮೇಲೆ ನೀರು ಬರ್ತಾ ಇದೆ. ಇದಕ್ಕೆ ಏನನ್ನ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಒಂದು ವಿಡಿಯೋ ಮಾಡಿದ್ನಿ. ಅದು ಗಲೀಜು ನೀರೆಲ್ಲ ಬಂದು ತೋಟದ ಮೇಲೆ ಬಂದು ನೋಡು ಒಳಗೆ ಹೋಗುತ್ತೆ. ದೇವಸ್ಥಾನದ ಒಳಗೆ ಹೋಗಿ ಬೇಜಾರು ತುಂಬ. ಏನು ಮಾಡಬೇಕಂದ್ರೆ ಗೋಡೆ ಕಟ್ಟಬೇಕಂತೇಳಿ ಸ್ವಲ್ಪ ಇದು ಮಾಡ್ತಾಯಿದ್ನಿ. ಇದೆಲ್ಲ ಗೆನ್ನೆಲ್ಲ ಒಯ್ದುಬಿಟ್ಟು ಸುತ್ತು ಅಲೋ ಬ್ಲ್ಯಾಕ್ ಆಗಲಿ ಮತ್ತು ಇಟ್ಟಿಗೆ ಮಾಮೂಲಿ ನಾರ್ಮಲ್ ಇಟ್ಟಿಗೆ ಆಗಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡೋಣ ಅಂತ ಹೇಳಿ ಇದು ಮಾಡ್ಕೊಂಡಿದ್ನಿ. ನೋಡಿ ತೋರಿಸ್ತಾ ಇದ್ದೀನಿ. ಈ ತೋರಿಸ್ತಾ ಇರೋದೆಲ್ಲನೂ ಇದೇನಾಯ್ತು ಗೊತ್ತಾ, ಇವ್ರು ಏನು ಮಾಡಿದ್ರು ಅಂದರೆ, ಇವ್ರು ತೋಟ ಮಾಡೋರು ತೋಟ ಯಾವಾಗ ಹೈಟ್ ಮಾಡಿಬಿಟ್ರು, ಹೈಟ್ ಮಾಡಿದಾಗ ನೀರೆಲ್ಲ ಬಂದು ದೇವಸ್ಥಾನದ ಮೇಲೆ, ಅವರು ತೋಟದ ಮೇಲಿಂದ ಒಳಗೆ ಬರ್ತಾಯಿದೆ. ಅವ್ರಿಗೆ ಹೇಳಿ ತುಂಬ ಸಾಕಾಗಿದೆ. ನೋಡಿ ತ್ಯಾಮ ನೋಡಿ, ಇನ್ನೂ ತ್ಯಾಮ ಎಷ್ಟೇ ಕಾಣಿಸ್ತಾ ಇದೆ, ಇನ್ನೂ ನಿಮ್ಮ ಬಗ್ಗೆ ಐತೆ. ನಾನು ಬೆಳಿಗ್ಗೆನೇ ಬರ್ತಾಯಿದ್ದೀನಿ ಇಲ್ಲಿಗೆ. ನಿನ್ನೆ ಸಾಯಂಕಾಲ ಮಳೆ ಬಿತ್ತಲ್ಲ, ಅದಕ್ಕೆ ನಾನು ಬಂದಿಲ್ಲ. ಅದಕ್ಕೆ 8 ಗಂಟೆ ಆಯಿತು ದೇವಸ್ಥಾನ ಹತ್ರ ಬರೋ ಕಡೆಗೆ ಪಾಟ್ಗೆ. ಈಗ ಇದು ಹುಲ್ಲಿದ್ರೆ ಏನಾಗುತ್ತೆ ಗೊತ್ತಾ, ಮಣ್ಣನ್ನು ತಡೆಗಟ್ತದೆ. ಇವ್ರೇನು ಮಾಡ್ತಾರೆ, ಈ ತೋಟ ಅವ್ರು ಕಿತ್ತಾಕ್ಬಿಡ್ತಾರೆ ಬಂದು, ಅವಾಗ ನಾವು ಇಲ್ಲಿದ್ದ ಟೈಮಲ್ಲಿ. ಇದೇನು ಮಾಡಬೇಕು ಒಂದು ಅರ್ಥ ಆಗ್ತಾಯಿಲ್ಲ ನನಗೆ. ದುಡ್ಡಿರೋರು ಏನು ಬೇಕಾದರೂ ಮಾಡ್ತಾರೆ, ನಮ್ಮಂಥ ಬಡವ್ರು ಏನು ಮಾಡೋದು? ನೋಡಿ, ಇದೆಲ್ಲ ನಾವೇನು ಬೆಳೆದಿರೋದಲ್ಲ. ದೇವಸ್ಥಾನ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಬೇವಿನ ಮರ ಅದರ್ಸ್ಕದೆ ಬೆಳೆದಿರೋದು. ಅವ್ರು ಹೇಳ್ತಾರೆ ನೀವು ತಂದು ಉಳಿರೋದು ಅಂತ ಹೇಳ್ಬಿಟ್ಟು. ಯಾರಾದರೂ ಬೇಕಾದರೆ ಬಂದು ಚೆಕ್ ಮಾಡ್ಕೊಳ್ಳಿ, ನಾನು ಉಳಿದ್ರೇನು. ನೋಡಿ, ಹಿಂದ್ಗಡೆ ನಾವು ಮೊದಲು ಇದು ಮಾಡ್ಕೊಂಡಿದ್ವಿ, ಅವರೇ ಗಿಡ ಮುಟ್ಕೊಂಡಿದ್ವಿ, ಎಲ್ಲ ಕಿತ್ತಾಕ್ಬಿಟ್ರು ಅವ್ರ ತೋಟ ಮಾಡೋಕ್ಕೆ. ನಮ್ಮ ಅವರೇ ಗಿಡ ಕಿತ್ಬಿಟ್ಟು ಅವ್ರ ತೋಟ ಮಾಡ್ಕೊಂಬಿಟ್ರು, ಬಿಟ್ಬಿಟ್ರು ಹೋಗ್ಲಿ ಅಂತೇಳಿ. ನೋಡಿ ಆ ತೋಟದ ಮೇಲೆ ಇಲ್ಲಿ ಬಂದು ನೋಡು, ಹಳ್ಳದಲ್ಲಿ ನೀರು ಇಳಿತಿದ್ದಾವೆ. ಡೊಂಗರ ಬಿದ್ದೈತೆ. ಈ ನೀರೆಲ್ಲ, ಈ ಗಲೀಜು ನೀರೆಲ್ಲ ದೇವಸ್ಥಾನ ಮೇಲೆ ಬರುತ್ತೆ. ಇದಕ್ಕೆಲ್ಲ ಏನು ಮಾಡೋಕ್ಕೂ ನಮ್ಮ ಕೈಯಲ್ಲಿ ಆಡ್ತಾ ಇಲ್ಲ. ನೋಡಿ ದೇವಸ್ಥಾನ, ಆ ತೋಟ ಹೈಟ್ ಆಗೈತು, ಅವ್ರ ತೋಟ, ನಮ್ಮ ದೇವಸ್ಥಾನ ಹಳ್ಳಾಗೈತು. ಒಳ್ಳೆ ಕೆರೆ ಥರ ಆಗಿಬಿಟ್ಟಿದೆ ದೇವಸ್ಥಾನ. ನೋಡು ಆ ತೋಟ ನೋಡಿ, ನಾನು ಕೈ ತೋರಿಸ್ತಾ ಇರೋದು ಆ ತೋಪಿಂದನೂ ಈ ತೋಟಗೆ ನಾನು ತೋರಿಸ್ತಾ ಇರೋದು ಕೈ. ಈ ತೋಟ ಮಾಡೋಕ್ಕೆ ಮೊದಲು ನಮ್ಮ ದೇವಸ್ಥಾನಕ್ಕೂ ಈ ಆ ತೋಪು ಸ್ವಲ್ಪ ಹಳ್ಳ ಇತ್ತು. ಯಾವ ಕಡೆ ನೀರು ಆ ಕಡೆ ಹೋಗ್ತಾಯಿದ್ವು. ಈಗ ಯಾವಾಗ ತೋಟ ಮಾಡಿದ್ರು ಆವಾಗ ಆ ತೋಟದ ನೀರೆಲ್ಲ ದೇವಸ್ಥಾನ ಮೇಲೆ ಬರ್ತಾಯಿದೆ. ನೋಡಿ ಹಳ್ಳ ಬಿದ್ದೈತೆ ನೋಡಿ, ನೀರು ಬರ್ತದಲ್ಲ ಆ ಹಳ್ಳ ನೋಡಿ, ದೊಂಗರ ಅಂತೀರಿ. ಹಳ್ಳ ಬಿದ್ದಿರೋ ನೋಡು, ಎಲ್ಲ ಕಿತ್ಕೊಂಬರ್ತದೆ ನೀರು. ನೋಡಿ ಇಲ್ಲಿ ಹಳ್ಳ ಬಿದ್ದೈತಲ್ಲ, ಯಲವಾರದ ರಾಜ್ಕುಮಾರಣ್ಣ ಅಂತ ಹೇಳ್ಬಿಟ್ಟು ಅವರು ಮೇಸ್ತ್ರಿ ಎಲ್ಲ ಕಾಂಟ್ರಾಕ್ಟು. ಅವ್ರ ಕೈಯಲ್ಲಿ ನಾವು ಕೇಳ್ಕೊಂಡಿದ್ದಕ್ಕೆ ಅವ್ರು ಪಾಪ ರೋಡ್ ಮಾಡಿಕೊಟ್ರು. ದೇವಸ್ಥಾನಕ್ಕೆ ರೋಡ್ ಬೇಕಂದಿದ್ದಕ್ಕೆ ಅವರು ಪಾಪ ಯಲವಾರದ ರಾಜ್ಕುಮಾರಣ್ಣ ಅಂತ ಹೇಳ್ಬಿಟ್ಟು ಒಳ್ಳೆಯವ್ರು ಪಾಪ. ಅವರು ನಮಗೆ ಜಲ್ ರೋಡ್ ಹಾಕ್ಕೊಟ್ರು. ಆ ಜಲ್ ರೋಡ್ ಕೂಡ ಕಿತ್ತೋಗೈತೆ. ಆ ನೀರು ಬಂದು ನೋಡು, ಜಲ್ ರೋಡ್ ಕೂಡ ಕಿತ್ತೋಗೈತೆ. ಅದು ಅಲ್ಲಿ ನಾನು ಶಿವಮುಲ್ ತೋರಿಸ್ತಾ ಇದ್ನಲ್ಲ ಹುಲ್ಲು, ಆ ಶಿವಮುಲ್ ಏನಾಯಿತು, ಆ ಹುಲ್ಲು ಇರೋದು ಗಂಟ ಏನು ಗೆನಿಮ್ಗೆ ಏನಾಗಲ್ಲ. ಅದೇನೋ ಕಿತ್ತಾಕ್ಬಿಟ್ರೆ ಮಣ್ಣು ಕಿತ್ಕೊಂಡು ಬಂದುಬಿಡ್ತದೆ. ನೋಡಿ ಇದೇ ತೋರಿಸ್ತಾ ಇದ್ನಲ್ಲ ನೀರು ಬರೋದು. ನೋಡಿ ನೀರು ಇಲ್ಲಿ ಇಳಿದು ಬರ್ತದೆ, ಇಳಿದು ದೇವಸ್ಥಾನ ಮುಂದ್ಗಡೆ ಬಂದು
ಈ ಮಣ್ಣೆಲ್ಲ ಕಿತ್ಕೊಂಡೋಗೈತೆ ನೋಡಿ ಜಲ್ಲಿ. ಮಣ್ಣೆಲ್ಲ ಕಿತ್ಕೊಂಡೋಗಿ ಜಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಜಲ್ಲಿ ಓಡಿಸಿದ್ನಿ. ಆ ಜಲ್ಲಿ ಎತ್ಕೊಂಡೋಗಿ ಅಲ್ಲಿ ದೇವಸ್ಥಾನ ಮುಂದ್ಗಡೆ ಹಾಕ್ಬಿಡ್ತೀನಿ. ಹುತ್ತಾಯ್ತಲ್ಲ, ದೇವಸ್ಥಾನ ಮುಂದ್ಗಡೆ ಹುತ್ತಾಕೆಲ್ಲ ಕಾಂಕ್ರೀಟ್ ಆಗಿಬಿಟ್ಟು ನಾಳೆ ನಾಳಿದ್ದ ಜಲ್ಲಿ ಬರುತ್ತೆ. ಅಲ್ಲಿ ನೋಡ್ಕೊಂಬಂದೆ, ಇಲ್ಲಿಗೆ ಊರೊಳಗೆ ಬಂದೆ. ನಮ್ಮ ಮಗ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ನೋಡ್ಕೊಂಡು ಬಂದೆ. ಅಲ್ಲಿ ಬೇಜಾರಾಯ್ತು ದೇವಸ್ಥಾನ ಹತ್ರ. ಅಲ್ಲಿಂದ ಬಂದು ಖುಷಿಯಾಗಿತ್ತು. ನನ್ನ ಮಗ ಕೆಲಸ ಮಾಡೋದು ನೋಡಿ ಪಾಪ ನಂಗೆ ಖುಷಿ ಆಯಿತು. ಅವ್ನು ನೋಡು ಸಿಗ್ಲಕ್ಕೊಂಬರೋದು ಅಂತೇಳಿ ನಮ್ಮ ಅತ್ತಿಗೆ ಹೇಳ್ತಾ ಇದ್ದಾರೆ. ನಮ್ಮ ಅತ್ತಿಗೆ ಅಂದರೆ ಇವರು ನಾನು ಗಾರೆ ಕೆಲಸ ಮಾಡೋವಾಗ ತುಂಬ ನಾನು ಕೆಲಸ ಮಾಡಿದ್ದೀನಿ. ಒಂದು ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾಯ್ತು, ಗಾರೆ ಮಾಡ್ಕೊಳ್ಬೇಕು ನಮ್ಮ ಅತ್ತಿಗೆ. ನಮ್ಮಮ್ಮನೂ ಇವ್ರ ಅತ್ತಿಗೆ ಅಕ್ಕ ತಂಗಿಯರು. ಸಿದ್ರಮ್ಮ ಅಂತ ಹೇಳ್ಬಿಟ್ಟು ಅವರ ಅತ್ತಿಗೆ ನಮ್ಮಮ್ಮ ಇಬ್ಬರು ಸ್ವಂತ ಅಕ್ಕ ತಂಗಿಯರು. ನಾವು ಕೆಲಸ ಮಾಡೋ ಟೈಮಲ್ಲಿ ನಮಗೆ ಕಲ್ಲು ಇದಕ್ಕೆಲ್ಲ ತಂದು ಕೊಡ್ತಾಯಿದ್ರು. ಅವರು ಇವಾಗ ಹೊಸ ಮನೆ ಕಟ್ಕೊತಾ ಇದ್ದಾರೆ ನಮ್ಮ ಅತ್ತಿಗೆಯವರು. ನಾನು ಕೂಡ ಕಟ್ಟಬೇಕು. ನಾನು ಮೇಲೆಯಿಂದ ಕೆಳಗೆ ಇಳಿತಾ ಇದ್ದೀನಿ. ಒಳ್ಳೆ ಮನೆ ಕಟ್ತಾಯಿದ್ದಾರೆ, ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ. ಅಲ್ಲಿಂದ ಬಂದೆ. ಇಲ್ಲಿ ಆಂಜನಪ್ಪ ಮತ್ತು ಚಿನ್ನಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಸಂಬಂಧಿಕರು. ಅವರು ಇವ್ರ ಅಣ್ಣ ಆಗಬೇಕು, ವೆಂಕಟೇಶಪ್ಪ ಅಂತ ಹೇಳ್ಬಿಟ್ಟು. ಅವ್ರ ಮಗದ್ದು ಮದುವೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಅವ್ರದ್ದು ಮದುವೆ. ಅಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ಒಂದು ಇದು ಮಾಡ್ಕೊಂಡೆ. ನೋಡಿ ಶ್ರೀನಿವಾಸ್ ಅಂತ ಅಂತಿದ್ದಾರಲ್ಲ, ಇವ್ರದ್ದು ಮದುವೆ ವೆಂಕಟೇಶಪ್ಪನ ಮಗ. ಅಲ್ಲಿಂದ ಬಂದು ಇಲ್ಲಿಗೆ ಸ್ವಲ್ಪ ಹೊತ್ತು ಖುಷಿಯಾಗಿ ದೇವಸ್ಥಾನ ಹತ್ರ ತುಂಬ ಬೇಜಾರಾಯಿತು. ಅಲ್ಲಿಂದ ಇಲ್ಲಿ ಬಂದಿದ್ದು. ಇಲ್ಲಿ ಸ್ವಲ್ಪ ಖುಷಿಯಾಗಿದ್ದೀನಿ ವಿಡಿಯೋ ಮಾಡಿಕೊಂಡೆ. ನಮ್ಮೂರಲ್ಲಿ ಏನಾದ್ರು ಈ ಥರ ಮದುವೆ ಹಬ್ಬಗಳಾದರೆ ತುಂಬ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾರೆ. ಏನು ನಮಗೊಂಥರ ಖುಷಿ ಆಗುತ್ತೆ. ಅವ್ರು ಮದುವೆ ಆಗಬೇಕಂದ್ರೆ ಮನೆ ಕಟ್ಟೋವರೆಗೂ ಮದುವೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಮದುವೆ ಹತ್ರ ರೆಡಿ ಮಾಡ್ಕೊಂಡಿದ್ದಾರೆ. ಮನೆ ಕಟ್ಟೋವರೆಗೂ ಮದುವೆ ಆಗೋಲ್ಲ ಅಂತೇಳಿ ಶಬ್ದ ಮಾಡಿ ಮನೆ ಕಟ್ಟಿದ ಮೇಲೆ ಮನೆ ಕಟ್ಟೋವರೆಗೂ ಮದುವೆ ಆಗಲ್ಲ ಅಂತೇಳಿ ಶಬ್ದ ಮಾಡಿ ಮನೆ ಕಟ್ಕೊಂಡು ಇವಾಗ ಮದುವೆ ಮಾಡ್ಕೊತಾ ಇರೋದು. ಬಲೆ ಹಾಕ್ಕೊಳ್ಳೋಕ್ಕೆ ಗಾಡಿ ಬಂದೈತೆ. ಬಂದಿರೋದು ಆ ಥರ ಇರಬೇಕು. ಮನೆ ಕಟ್ಟೋವರೆಗೂ ಮದುವೆ ಮಾಡೋ. ಇಲ್ಲಿ ಬಂದೆ ನೋಡಿ, ಇಲ್ಲಿ ವೆಂಕಟೇಶಣ್ಣ ಮತ್ತು ಬಾಳಣ್ಣ ಅಂತ ಹೇಳ್ಬಿಟ್ಟು. ಬಾಳಣ್ಣ ನಮ್ಮೂರಲ್ಲಿ ಒಂಥರ ಖುಷಿಯಾಗಿರ್ತದಪ್ಪ ಎಲ್ಲ. ನೋಡಲ್ಲಿ ಇವರು ಇದಷ್ಟೇನಪ್ಪ, ರಮೇಶಣ್ಣ. ಹಾಯ್ ರಮೇಶಣ್ಣ, ಚೆನ್ನಾಗಿದ್ದೀಯಾ? ಊಟ ಆಯಿತಾ? ಇವತ್ತು ಬೆಳಿಗ್ಗೆ ಎಲ್ಲಿಂದ ಎಲ್ಲೆಲ್ಲಿ ಓಡಾಡ್ಕೊಂಡ್ಬಂದಿದ್ದೀನಿ ಗೊತ್ತಾ ನಾನಿವತ್ತು? ದೇವಸ್ಥಾನ ಹತ್ರದಿಂದ ಮತ್ತು ನಮ್ಮ ಮಗ ಕೆಲಸ ನೋಡಿ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹೂವಂಡಳ್ಳಿ. ಇದು ನಮಗೆ ದೊಡ್ಡ ದೇವಸ್ಥಾನ. ನಮ್ಮೂರಿಗೆಲ್ಲ ದೊಡ್ಡ ದೇವಸ್ಥಾನ ಅಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಆಮೇಲೆ ಬೇರೆ ದೇವಸ್ಥಾನ, ಚಿಕ್ಕ ದೇವಸ್ಥಾನ. ಎಲ್ಲರೂ ನನ್ನ ಚಾನಲ್ಗೆ ಸಬ್ ಮಾಡಿಕೊಳ್ಳಿ, ಹೈಪ್ ಮಾಡಿ, ಮತ್ತು ಕಾಮೆಂಟ್ ಹಾಕಿ. ಹೈಪ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ಅಲ್ಲಿಂದ ಮತ್ತೆ ಬಂದು ಬಳೆ ಹಾಕ್ಕೊತಾ ಇದ್ದಾರೆ. ಮದುವೆ ಮನೆ ಹತ್ರ ಬಳೆ ಹಾಕ್ಕೊತಾ ಇದ್ದಾರೆ. ಎಲ್ಲರೂ ಮನೆಗೂ ಎಲ್ಲ ಬಳೆ ಹಾಕ್ತಾರೆ. ನಾನು ಹೇಳೋದೆಲ್ಲ ಸುಳ್ಳಾದರೂ ಕೂಡ ವೀಡಿಯೋ ಮಾತ್ರ ಹೇಳು.
ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ, ಹೈಪ್ ಮಾಡಿ. ನನ್ನ ಮಾತಲ್ಲಿ ಏನನ್ನ ತಪ್ಪಾಗಿದ್ದರೆ ಕ್ಷಮಿಸಬೇಕು. ನಾನು ಮಾಡೋ ವೀಡಿಯೋದು ಮಾತ್ರ ರಿಯಲ್ ವೀಡಿಯೋಗಳು, ಮಾತ್ರ ಸ್ವಲ್ಪ ಆ ಕಡೆ ಈ ಕಡೆ ಇರ್ತದೆ, ಬೇಜಾರು ಮಾಡ್ಕೊಂಬೇಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಎಲ್ರಿಗೂ ಒಂದೇ ಮಾತು, ಒಂದೇ ಸಾರಿ ಹೇಳಿದ್ರೆ 100 ಸಲ ಹೇಳ್ದೇನೆ. ಒಂದು ಮಾತಲ್ಲಿ ಕ್ಷಮಿಸಬೇಕು. ಬಾಯ್.